ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಒಂದು ವಿಡಿಯೋದಾಗ ನಾನು ಏನು ವ್ಲಾಗ್ ಮಾಡತ್ತೀನಿ ಅಂದರೆ, ಆ್ಯಕ್ಚುಲಿ ನಂದು ಫಸ್ಟ್ ವ್ಲಾಗ್. ಸೊ ಇದರಲ್ಲಿ ಒಂದು ದಿನದಲ್ಲಿ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ ಅಂದರೆ, ಲೈಕ್ ಸ್ಯಾಟರ್ಡೆ ನೈಟ್ ಊರಿಗೆ ಹೋಗಿ ಸಂಡೇ ಎಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತಿರ್ಗಾ ಸಂಡೇ ನೈಟ್ ಅಲ್ಲಿಂದ ಇಲ್ಲಿಗೆ ಬಂದು ಆ್ಯಸ್ ಯೂಸ್ವಲ್ ಮತ್ತೆ ಮಂಡೆಯಿಂದ ವರ್ಕ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ಯಾಟರ್ಡೆ ವರ್ಕಿಂಗಲ್ಲಿ ಇರಬೇಕಾದ್ರಲ್ಲೇ ಗೊತ್ತಾಗುತ್ತಾ ಆ್ಯಕ್ಚುಲಿ ಸಂಡೇ ಊರಾಗ ಕೆಲಸ ಐತಿ, ನಾವು ಹೋಗ್ಬೇಕಂತೇಳಿ. ವೀಕೆಂಡ್ ಇರೋದ್ರಿಂದ ಟ್ರೈನು ಬಸ್ಸು ಯಾವುದೂ ಬುಕ್ಕಿಂಗ್ ಸಿಗೋಂಗಿಲ್ಲ. ಹಾಗಂತ ಹೆಂಗೂ ನಮ್ಮ CM ಬಸ್ ಅದಾವಲ್ಲ, ಅದಕ್ಕೆ ಹೋಗೋಣ ಅಂಥೇಳಿ ಬಂದ್ವಿ. ಕರೆಕ್ಟಾಗಿ ಬೆಳಕು ಹರಿತು, ನಾವು ಮನೆಗೆ ಬಂದ್ವಿ. ಮನೆಗೆ ಬರೋದ್ರಾಗ ನಮ್ಮ ಮಮ್ಮಿ ಆಗಲೇ ಹೆಂಗೆ ನಿಂತ ನೋಡ್ರಿ ಕಾಯ್ಕೊಂತ, ಇನ್ನೂ ಬಂದಿಲ್ಲ ಅಂತ ಹೇಳಿ. ಯಾಕಂದ್ರೆ ಇವತ್ತಿನ ಸಂಡೇ ಮಾಡೋ ಕೆಲಸ ಭಾಳ ಅದಾವು. ಇವ್ರು ಬರೋದು ಲೇಟ್ ಆದರೆ ಇನ್ನೂ ಹೋಗೋಕೆ ಇನ್ನೂ ಲೇಟ್ ಆಗತ್ತೆ ಮುಂದಿನ ಕೆಲಸಕ್ಕೆ ಅಂತೇಳಿ ನಮ್ಮ ಮಮ್ಮಿ ಚಿಂತೆ. ಮತ್ತು ಅದ್ರಾಗ ಬೇರೆ ನಾವು ದಸರಾ ಇರೋದ್ರಿಂದ ನಾನು ಡೈಲಿ ಬನ್ನಿ ಪೂಜೆ ಹಬ್ಬಕ್ಕೆ ಹೋಗ್ತಾಯಿದ್ದೆ. ಅದನ್ನು ಇಲ್ಲಿ ಬ್ರೇಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಊರಿಗೆ ಹೋದರೂ ಕೂಡ ನಾನು ನನ್ನ ತಂಗಿ ಇಬ್ಬರು ರೆಡಿಯಾಗಿ ಹೋಗಿ ಬನ್ನಿ ಗಿಡ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದು ಬೇಗ ತಿಂಡಿ ತಿನ್ಕೊಂಡು ನಾವಿವಾಗ ಹೊಂಟೀವಿ ಗದಗ ಕಡೆಗೆ. ಯಾಕಂತ ಗೊತ್ತಾ ನಿಮಗೆ? ಯಾಕೆಂದರೆ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ. ಅವಳಿಗೆ ಜವಳಿ ಹಾಕೋಕ್ಕೆ ಗದಗ ಕಡೆ ಹೊಂಟೀವಿ. ಈಗ ನಾವು ಎಷ್ಟು ಜಲ್ದಿ ಹೋಗ್ಬೇಕಂದ್ರೂ ಮತ್ತು ಲೇಟ್ ಆಗೇ ಬಿಡ್ತು. ನಾವು ಹೋಗಿ ಗದಗ ರೀಚ್ ಆಗೋಷ್ಟೊತ್ತಿಗೆ ಬೀಗರ ಕಡೆಯವ್ರು ಬಂದು ಆಗಲೇ 2 ಅವರಿಂದ ನಮಗೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರಂತ. ನಾವು ಹೋಗ್ತಿದ್ದಂಗೆ ಸ್ಯಾರೀಸ್ ತೋರ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕಂದ್ರೆ ಅವ್ರು ಬಂದು ಭಾಳ ಹೊತ್ತಾಗಿತ್ತು. ಸೊ ಕಾಯ್ಕೊಂಡೇ ಕೂತ್ಕೊಂಡಿದ್ರು. ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ರು ನಮಗೋಸ್ಕರ ಅಂತ ವೆಯ್ಟ್ ಮಾಡಿಕೊಂಡು. ಆ್ಯಕ್ಚುಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಯಾರಿ ಶಾಪಿಂಗಿಗೆ ಅಂತ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಯಾಕೆ ಅಂದರೆ ಮದುವೆ ಅಂದ್ರೇ ಒಂದು ಸಂಭ್ರಮ ಅಲ್ವಾ? ಅದರಲ್ಲೂ ಇದು ಫಸ್ಟ್ ಸ್ಟೆಪ್ಪು. ಇದಾದಮೇಲೆ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನನ್ನ ತಂಗಿಗೆ ಟ್ರಯಲ್ ಸ್ಟಾರ್ಟ್ ಆಯಿತು. ಸೊ ಇಷ್ಟು ಸ್ಯಾರೀಸಲ್ಲಿ ಅವಳು ಯಾವುದನ್ನು ಸೆಲೆಕ್ಟ್ ಮಾಡಿದ್ದಾಳೆ ಅಂತ ನೀವು ನನಗೆ ಕಮೆಂಟ್ ಮಾಡಿ, ಆಯಿತಾ? ಶಾಪಿಂಗ್ ಮಾಡ್ತಾ ಯಾವಾಗ ಕತ್ಲಾಯಿತು ಅಂತ ಗೊತ್ತೇ ಆಗಲಿಲ್ಲ. ಮಂಡೇ ಬೇರೆ ರಜೆ ತೊಗೊಂಡಿರಲಿಲ್ಲ ನಾವಿಬ್ಬರು. ಏನೇ ಕಂಡೀಷನ್ ಸಂಡೇ ನೈಟ್ ಹೊರಡಲೇಬೇಕಿತ್ತು. ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಬೆಂಗಳೂರು ಬಸ್ ಹತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ನನ್ನ ಇವತ್ತಿನ ವ್ಲಾಗ್. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.